ಇನ್ನು ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಸಾವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆರಿಗೆ ಬಳಿಕ ಲೋ ಬಿಪಿ ಆಗಿದೆ. ಹಾಗೆಯೇ ಬಾಣಂತಿ ಇದೇ ಕಾರಣಕ್ಕೋಸ್ಕರ ಕೊನೆ ಉಸಿರನ್ನ ಎಳೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೃತ ಅಂಜಲಿ ಪಾಟೀಲ್ ಬೆಳಗಾವಿಯ ನಿಲಜಿ ನಿವಾಸಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 12 ವರ್ಷದ ಬಳಿಕ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಲೋ ಬಿ ಪಿ ಆದಂಥ ಕಾರಣ ಈಗ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಾಕಷ್ಟು ಸುದ್ದಿ ಆಗಿತ್ತು. ಬಿಮ್ಸ್ ಆಸ್ಪತ್ರೆಯಲ್ಲಿ ಇಂಥ ಒಂದು ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಬಾಣಂತಿ ಸಾವಿರ್ಬೋದು ಅಥವಾ ನವಜಾತ ಶಿಶುಗಳ ಮರಣ ಇರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಳೆದ 6 ತಿಂಗಳಲ್ಲಿ ಅದರ ಪ್ರಮಾಣ ಹೆಚ್ಚಳವಾಗಿದೆ ಅನ್ನುವಂಥ ಒಂದು ಆತಂಕ ಕೂಡ ಇತ್ತು. ಜೊತೆಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ಮೊದಲಿಂದಲೂ ಆರೋಪಗಳಿತ್ತು. ಈಗ ಅಂಥದ್ದೇ ಒಂದು ಘಟನೆ ಮತ್ತೆ ಮರುಕಳಿಸಿದೆ. ಇಷ್ಟೆಲ್ಲ ಬಿಗಿ ಕ್ರಮಗಳಾದ್ಮೇಲೂ ಕೂಡ ಈಗ ಬಾಣಂತಿ ಸಾವಾಗಿರೋ ಬಗ್ಗೆ ವರದಿ ಆಗ್ತಾ ಇದೆ. ಹೆರಿಗೆ ಬಳಿಕ ಲೋ ಬಿ ಪಿ ಆಗಿದೆ. ಈ ಕಾರಣಕ್ಕಾಗಿ ಬಾಣಂತಿ ಕೊನೆ ಉಸಿರು ಎಳೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಅವರ ಹೆಸರು ಅಂಜಲಿ ಪಾಟೀಲ್ ಅಂತ. ಅವರು ಬೆಳಗಾವಿಯ ನಿಲ್ಜಿ ನಿವಾಸಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 12 ವರ್ಷದ ಬಳಿಕ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ನಿನ್ನೆ ಮಧ್ಯಾಹ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಆಸ್ಪತ್ರೆ ಮುಂದೆ ಬಾಗಿಲು ಒಡೆದು ಸಿಟ್ಟಾಗಿದ್ದಾರೆ. ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರಿಗೂ ಕೂಡ ಕುಟುಂಬಸ್ಥರಿಗೆ ಎಮೋಷನಲ್ ಆಗಿರುವಂಥ ಒಂದು ಸಂದರ್ಭ. ಹೀಗಾಗಿ ಎಲ್ಲ ಆತಂಕ ಬೇಸರ ಎಲ್ಲವೂ ಕೂಡ ಇರುತ್ತೆ. ಆಸ್ಪತ್ರೆ ಮುಂದೆ ಮುಗಿಲು ಮುಟ್ಟಿದ್ದಂಥ ಕುಟುಂಬಸ್ಥರ ಆಕ್ರಂದನ. ದವಾಖಾನೆ ತೋರ್ಸ್ಕೊಂಡ್ ಬರುವಂತ ಬಂದಿನ್ರಿ. ಅವ್ರ ಅಡ್ಮಿಟ್ ಆಗ್ರಿ ಅಂತ ಅಡ್ಮಿಟ್ ಮಾಡಿಸ್ಕೊಂಡ್ರಿ. ಚಲೋ ಪೇಷಂಟ್ ಬಂದಾಗ ಸರಿಯಾಗಿ ಬಂದಿದ್ದು ಪೇಷಂಟ್ ರಾತ್ರಿ 11 ಗಂಟೆಗೆ ಅವ್ರು ಸೀಜರ್ ಮಾಡಕ್, ಅದು ಸೀಜರ್ ಮಾಡಿದ ನಂತರ ಸೈನ್ ತಗೊಂಡ್ರಿ. ಸೀಜರ್ ಆಗೋಗಿಂತ ಪೈಲ ಸಹಿ ತಗೊಂಡಿಲ್ಲ. ಅವ್ರ ಗಂಡ ಮನಿ ಕಡೆ ಹೋಗಿದ್ರಿ. ಮನಿ ಕಡೆಯಿಂದ ಕರೆದ ಸಹಿ ತಗೊಂಡ್ರಿ. ಮತ್ತ ರಾತ್ರಿ 1:30 ಗಂಟೆಗೆ ಅವ್ರ ಪೇಷಂಟ್ ಕ್ರಿಟಿಕಲ್ ಆಗಿದಾವ ಅಂತ ಹೇಳಿದಾರ್ರಿ. ಮತ್ತೆ ಬೆಳಿಗ್ಗೆ 4:15 ಡೆತ್ ಆಗಿದೆ ಅಂತ ಹೇಳಿದಾರ್ರಿ. ಹೆಣ್ಣು ಮಗು ಆಗೈತ್ರಿ. ಹೆಣ್ಣು ಮಗು ಚಲೋ ಐತ್ರಿ. ಮತ್ ಬೆಳಿಗ್ಗೆ ಬಂದಾಗ ಇಲ್ಲಿ ಅಷ್ಟರೊಳಗ ಪೇಪರ್ ಮ್ಯಾಗ ಏನೂ ಬರ್ದಿಲ್ಲ. ಅದ್ರ ಮ್ಯಾಗ ಸೈನ್ ತಗೊಂಡ್ರಿ. ನಿನ್ನೆ ಬರುವಾಗ ಆರಾಮಿತ್ರಿ. ಏನೂ ತ್ರಾಸು ಆಗ ಬರೀ ತೋರ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದಾರ್ರಿ. ನಡ್ಕೊಂಡ್ ಬಂದಾರ್ರಿ ಪೇಷಂಟ್. ಇನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಆಸ್ಪತ್ರೆ ಶವಾಗಾರದ ಮುಂದೆ ಕುಟುಂಬದವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನ್ಯಾಯ ಬೇಕು ಅಂತ ಅವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸರ್ಕಾರ ಹಾಗೂ ಬಿಮ್ಸ್ ವ್ಯವಸ್ಥೆ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಶವಾಗಾರದ ಮುಂದೆಯೇ ಧರಣಿ ಕುಳಿತಂತ ಕುಟುಂಬಸ್ಥರು ಸಿಟ್ಟಾಗಿದ್ದಾರೆ. ಸಹಜವಾಗಿ ಸಾವು ಅವರಿಗೆ ಸಾಕಷ್ಟು ಸಿಟ್ಟನ್ನು ತರಿಸಿದೆ. ಯಾಕೆಂದರೆ ಏನೂ ತೊಂದರೆನೇ ಆಗಿರಲಿಲ್ಲ, ಆರಾಮಾಗಿ ನಡ್ಕೊಂಡು ಬಂದಿದ್ರು. ಈಗ ಏಕಾಏಕಿ ಈ ಥರ ಸಾವನ್ನಪ್ಪಿದ್ದಾರೆ ಅಂದರೆ ಅದು ಸಹಜವಾಗಿ ಆತಂಕಕ್ಕೆ ಎಡೆಮಾಡುವಂಥ ಒಂದು ಪರಿಸ್ಥಿತಿ. ಹೀಗಾಗಿ ಈಗ ಕುಟುಂಬಸ್ಥರೆಲ್ಲರೂ ಕೂಡ ಸಿಟ್ಟಾಗಿದ್ದಾರೆ. ಅವರು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಿರೋಂಥ ಅವರ ಕುಟುಂಬಸ್ಥರು ಅವರಲ್ಲೇ ಶವಾಗಾರದ ಮುಂದೆ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಆ ವ್ಯವಸ್ಥೆ ವಿರುದ್ಧ, ಅಲ್ಲಿನ ಮ್ಯಾನೇಜ್ಮೆಂಟ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ಈಗಾಗಲೇ ಸಿಟ್ಟನ್ನು ಹೊರಗಡೆ ಹಾಕ್ತಿದ್ದಾರೆ. ಅತ್ತ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲೇ ಜಮಾಯಿಸ್ತಾರೆ. ಜೊತೆಗೆ ಪೊಲೀಸರು ಕೂಡ ಅವರನ್ನು ಸಮಾಧಾನಪಡಿಸಿ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅವರ ಸಿಟ್ಟು ಮುಗಿಲು ಮುಟ್ತಾ ಇದೆ. ಯಾಕೆಂದರೆ ತಮ್ಮವರನ್ನು ಕಳೆದುಕೊಂಡಂಥ ನೋವು, ಆತಂಕ, ಬೇಸರ ಸಹಜವಾಗಿಯೇ ಜಾಸ್ತಿ ಇರುತ್ತೆ. ಜೊತೆಗೆ ಈ ಒಂದು ವ್ಯವಸ್ಥೆಯ ವಿರುದ್ಧ ಹಾಗೆಯೇ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆಯ ವಿರುದ್ಧ ಕೂಡ ಅವರು ಸಿಟ್ಟಾಗಿದ್ದಾರೆ. ಎಲ್ಲವೂ ಸರಿ ಇದ್ದಂಥ ವ್ಯಕ್ತಿ ಏಕಾಏಕಿ ಹೇಗೆ ಸಾವನ್ನಪ್ಪುತ್ತಾರೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಈ ಘಟನೆನೇ ತುಂಬ ವಿಚಿತ್ರವಾಗಿದೆ. ಒಂದು ಕಡೆಗೆ ಅವರಿಗೆ ಅಂತ ಏನು ಸಮಸ್ಯೆ ಇಲ್ಲ ಅನ್ನುವಂಥ ಮಾಹಿತಿನ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನಿನ್ನೆ ನಡ್ಕೊಂಬಂದು ಆಸ್ಪತ್ರೆಗೆ ದಾಖಲಾಗಿದ್ರು. ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಆರಂಭದಲ್ಲಿ ಹೇಳ್ತಾರೆ. ಈಗ ಇದ್ದಕ್ಕಿದ್ದಾಗೆ ಸಾವನ್ನಪ್ಪಿದೆ. ಸಾವಿಗೆ ನಿಜವಾದಂಥ ಕಾರಣಗಳೇನು ತಿಳಿದು ಬರ್ತಾ ಇದೆ? ಇದರಲ್ಲಿ ಯಾರು ಲೋಪದೋಷ ಇದೆ, ಏನು ಸಮಸ್ಯೆ ಆಗಿದೆ, ಜೊತೆಗೆ ಅವರ ಸಾವಿಗೆ ಬರೀ ಲೋ ಬಿ ಪಿ ಅಷ್ಟೇ ಕಾರಣ, ಸರಿಯಾಗಿ ಅಟೆಂಡ್ ಮಾಡಿಲ್ವಾ ಅಥವಾ ಏನಾದ್ರು ತೊಂದರೆ ಆಯಿತಾ? ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದೇನು, ಮ್ಯಾನೇಜ್ಮೆಂಟ್ ಹೇಳ್ತಾ ಇರುವಂಥದ್ದೇನು? ಹೌದು ಪ್ರಮೋದ್, ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವಿಗೆ ಸಂಬಂಧಪಟ್ಟಂತೆ ಈಗ ಬಾಣಂತಿಯ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇರುವಂಥದ್ದು. ಆದರೆ ಇದಕ್ಕೆ ಮುಖ್ಯವಾಗಿ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಈಗ ಏನು ಆ ಒಂದು ಕುಟುಂಬಸ್ಥರು ಆಕ್ರೋಶ ಹೊರ ಹಾಕ್ತಾ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ ಒಳಭಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಈ ಒಂದು ಶವಾಗಾರದ ಮುಂಭಾಗದಲ್ಲೇ ಸದ್ಯ ಈಗ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಸಾವಿಗೆ ನ್ಯಾಯ ಬೇಕು ಮತ್ತು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಅದರ
ಜೊತೆಗೆ ಅವರ ಕುಟುಂಬಸ್ಥರ ಆಕ್ರಂದನೂ ಕೂಡ ಈಗ ಮುಗಿಲು ಮುಟ್ಟಿರುವಂಥದ್ದು. 12 ವರ್ಷದ ಬಳಿಕ ಅಂಜಲಿ ಪಾಟೀಲ್ ಏನು ಏನು ನಿನ್ನೆ ಅಷ್ಟೇ ರಾತ್ರಿ ಈ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಇದಾದ ಬಳಿಕ ಇವತ್ತು ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಮೃತಪಟ್ಟಿರುವಂಥದ್ದು. ಇದಕ್ಕೆ ನೇರವಾಗಿ ಕಾರಣ ಇಲ್ಲಿರುವಂತಹ ವೈದ್ಯರೇ ಅನ್ನುವಂಥ ನಿಟ್ಟಿನಲ್ಲಿ ಏನು ಈಗಾಗಲೇ ಆರೋಪ ಮಾಡ್ತಾ ಇರುವಂಥದ್ದು. ಅವರ ಸಂಬಂಧಿಕರನ್ನ ನಾನು ಮಾತಾಡ್ತೀನಿ. ಸರ್, ಏನಾಗಿತ್ತು? ಅವರು ಡೆಲಿವರಿ ಸಂಬಂಧ ಬಂದಿದ್ರು, ಇನ್ನು ಅಡ್ಮಿಟ್ ಆಗಿದ್ರು ಸರ್. ಅದು ಸ್ವಲ್ಪ ರಾತ್ರಿ ಅಲಕ್ಷ್ಯ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರು ಸರ್. ಅಂದ್ರೆ ಅದು ಏನಾಗೈತಿ ಒಳಗೆ ಏನು ಗೊತ್ತಾಗಿಲ್ಲ ಸರ್. ಹಿಂಗಾಗಿ ಹಿರಿಯ ಅಧಿಕಾರಿಗಳು ಬರಬಾರ್ದು, ಮತ್ತು ಪ್ರಾಬ್ಲಮ್ ಭಾಳ ಆಗಿತ್ತು ಪಾಪ. ಹಿಂಗೆ ಇದು ಆಗಿದ್ದು ಈಗ 5ನೇದು ರೀ. ಈ ತಿಂಗಳದಾಗ ಆಗಿದ್ದು 4 ಆಗ್ಯಾವ ಸರ್. ನಾವು ಹಿಡಿತು ಇಲ್ಲಿ ಅಡ್ಮಿಟ್ ಮಾಡೋಕ್ಕೆ ಹೋಗ್ಬೇಡ ಪಾಪ. ಅವರು ಗಡಬಡಿಸಿ ಹೆಣ್ಮಕ್ಳು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು ಸರ್. ಅಡ್ಮಿಟ್ ಮಾಡಿ ಈಗ ಈ ಬರಿ ಆಗಿಬಿಟ್ಟು ಸರ್. ಅದು ಪ್ರಾಬ್ಲಮ್ ಆಗಿ ತೀರ್ಕೊಂಡ್ಬಿಟ್ರಿ ಸರ್. ಸದ್ಯ ಈಗ ಒಂದ್ ಕಡೆ ವೈದ್ಯರ ನಿರ್ಲಕ್ಷ್ಯ ಮೇಲ್ಮಟ್ಟಕ್ಕೆ ಕಂಡು ಬರ್ತಾ ಇದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ FPMC ಪೊಲೀಸ್ ಠಾಣೆಯಲ್ಲೂ ಕೂಡ MLC ದಾಖಲು ಮಾಡಿಕೊಂಡು ತನಿಖೆ ಕೂಡ ಮಾಡಿಸ್ತೇವೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಬಿಮ್ಸ್ ನಿರ್ದೇಶಕರು ಹೇಳಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸದೇವ್ ಎಲ್ಲ ಮಾಹಿತಿಗಾಗಿ.